ಇವತ್ತಿನ ವಿಶಿಷ್ಟ ಅತಿಥಿ ನಮ್ಮ ಡಾಕ್ಟರ್ ವಿಜಯಮ್ಮ ಅವರು. ಅವರಿಗೆ ನೇರವಾಗಿ ಕಾರ್ಯಕ್ರಮಕ್ಕೆ ಮೊದಲು ಸ್ವಾಗತ ಕೋರ್ಬಿಡೋಣಲ್ಲ. ಅಮ್ಮ ಸ್ವಾಗತ. ಈ ಕಾರ್ಯಕ್ರಮ ಶುರು ಆಗ್ತಿದ್ದಾಗೇ ನನಗೆ ಒಂದು ನಿಮ್ಮ ಹೊಸ ಪ್ರಯೋಗಗಳು, ಸಾಹಿತ್ಯ ಮತ್ತು ರಂಗಭೂಮಿಯ ಹೊಸ ಪ್ರಯೋಗದಲ್ಲಿ ಅಕ್ಕಮಹಾದೇವಿಯ ವಚನಕ್ಕೆ ಒಂದು ಚಿತ್ರ, ಕಾವ್ಯ, ನೃತ್ಯ ಎಲ್ಲವನ್ನು ಒಗ್ಗೂಡಿಸಿ ಎಲ್ಲ ಸೃಜನಾತ್ಮಕ ಕಲೆಗಳನ್ನು ಒಂದೇ ವೇದಿಕೆಯಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ರಿ. ಆ ವಚನವನ್ನು ನೆನಪಿಸ್ಕೊಳ್ಳೋದಾದರೆ ಯಾವ ವಚನ ಅದು? ವಚನ ನೆನಪಿಸ್ಕೊಳ್ಳೋದು ಭಾಳ ಅಂದರೆ ಆ ವಚನ ಆರಿಸ್ಕೊಳ್ಬಾರ್ದಿತ್ತು ಅಂತ ಅನ್ನಿಸ್ತು. ಆಮೇಲೆ ಅದು ಬಂಜೆಯನ್ನು ಕುರಿತಂಥದ್ದು. ಆದರೆ ಅದು ಯಾಕೋ ನಾನೊಂದು ಹೆಣ್ಣಾಗಿ ಅದನ್ನು ಆರಿಸ್ಬಾರ್ದಿತ್ತು ಅನ್ನಿಸ್ತು. ಅದನ್ನು ನಮ್ಮಲ್ಲಿ ಒಂದು ಸಂಕುಲ ಅಂತ ಒಂದು ಪತ್ರಿಕೆ ತರ್ತಾ ಇದ್ದೆ ನಾನು. ಆ ಪತ್ರಿಕೆಯ ಸಂಬಂಧವಾಗಿ ಮಾಡಿದ್ದು. ನನ್ನ ಉದ್ದೇಶ ಏನಿತ್ತು ಅಂತಂದರೆ, ಒಂದು ವರ್ಕ್ ಆಫ್ ಆರ್ಟು ಲಿಟ್ರೇಚರಲ್ಲಿದೆ, ಅದರಿಂದ ಇನ್ನೊಂದು ವರ್ಕ್ ಆಫ್ ಆರ್ಟಿಗೆ ಹೋದಾಗ ಅದು ಯಾವ ರೀತಿಯ ಅಂತರ್ ಸಂಬಂಧಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಅದು ಹೇಗೆ ಒಂದರಿಂದ ಒಂದು ಭಿನ್ನವಾಗುತ್ತೆ ಅಥವಾ ಒಂದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುತ್ತಾ ಹೊಸ ಅರ್ಥಗಳನ್ನು ಕೊಡುತ್ತಾ ಇದನ್ನು ತಿಳ್ಕೊಳ್ಬೇಕು ಅನ್ನೋದು ಆಶೆ ಆಗಿತ್ತು. ಹಾಗಾಗಿ ಅದನ್ನು ನಮ್ಮ ಚಲನಚಿತ್ರ ನಟರು ಮತ್ತು ಪ್ರಸಿದ್ಧ ನೃತ್ಯಗಾರರು ಆದಂಥ ಶ್ರೀಧರ್ ಇದ್ದಾರಲ್ಲ, ಅವರು ಆ ವಚನಕ್ಕೆ ನೃತ್ಯ ಸಂಯೋಜನೆ ಮಾಡಿದರು. ಸುಮಾರು 30ರಿಂದ 40 ಫೋಟೋಗಳನ್ನು ತೆಗೆದು ಒಂದೊಂದು ಭಂಗಿಗೂ ಕೂಡ, ಮತ್ತು ಅದು ಎರಡನ್ನು ಅವರನ್ನು ಮತ್ತು ಆ ವಚನಕ್ಕೆ ಒಂದು ಚಿತ್ರವನ್ನು ಹಡಪದವ್ರ ಕೈಲಿ ಮಾಡಿಸಿದೆ, ಪೇಂಟಿಂಗು. ಆ ಪೇಂಟಿಂಗು, ಡಾನ್ಸು ಮತ್ತು ಆ ಒಬ್ಬ ವಿಮರ್ಶಕರು, ಆ ಪೇಂಟ್ ಮಾಡಿದಂಥ ಕಲಾವಿದ ಹಡಪದವರು, ಶ್ರೀಧರ್ ಅವರು 3 ಜನನ್ನು ಕೂರಿಸಿ ಒಂದು ಕಲೆಯಿಂದ ಇನ್ನೊಂದು ಕಲೆಗೆ ಅದು ಹೋದಾಗ ಯಾವುದು ಹೆಚ್ಚು ಒತ್ತು ಕೊಡುತ್ತೆ, ಒಬ್ಬೊಬ್ಬ ಕಲಾವಿದನಿಗೆ, ಒಬ್ಬೊಬ್ಬ ಸೃಜನಶೀಲ ವ್ಯಕ್ತಿಗೆ ಅದು ಯಾವ ರೀತಿಯಲ್ಲಿ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ ಮತ್ತು ಅವುಗಳ ಅಂತರ್ ಸಂಬಂಧಗಳೇನು ಅನ್ನೋದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡೋದು. ಇಂಥ ಅನೇಕ ಪ್ರಯೋಗಗಳನ್ನು ನಾನು ನನ್ನ ಪತ್ರಿಕೆಯಲ್ಲಿ ಮಾಡಿದೆ. ಬರೀ ಪ್ರಯೋಗ ಅಲ್ಲ, ಪತ್ರಿಕಾ ರಂಗ ಇರ್ಬೋದು, ಸಾಹಿತ್ಯ ಇರ್ಬೋದು, ಬೀದಿ ನಾಟಕ ಇರ್ಬೋದು, ಈ ಎಲ್ಲ ವಲಯಗಳೇ ಅನೇಕ ಪ್ರಥಮಗಳನ್ನು ಮಾಡಿದಂಥವ್ರು ತಾವು, ಪ್ರಥಮಗಳ ಯಜಮಾನಿ. ಆ ನಿಟ್ಟಿನಲ್ಲಿ ಈ ಒಂದು ಪ್ರಥಮ ಅನ್ನುವಾಗ ಬೀದಿ ನಾಟಕ, ನಾನು ನಿಮ್ಮ ಸಾಹಿತ್ಯದ ವಲಯಕ್ಕೂ ಕೂಡ ಬರೋಕ್ಕಿಂತ ಮುಂಚೆ ಬೀದಿ ನಾಟಕ ಮತ್ತು ಪತ್ರಿಕಾ ರಂಗ ತಮ್ಮನ್ನು ಯಾಕೆ ಸೆಳೀತು? ಪತ್ರಿಕಾ ರಂಗ ನನಗೆ ಹೊಟ್ಟೆಪಾಡು.
ನಿಜ ಹೇಳಬೇಕಂದ್ರೆ ಬರೆಯೋದು ಬಿಟ್ಟರೆ ಮುಸುರೆ ತೊಳೆಯೋದೊಂದೇ ಗೊತ್ತಿದ್ದಿದ್ದು ನನಗೆ. ಅದರಿಂದ ಬರವಣಿಗೆಯನ್ನು ಆಶ್ರಯಿಸಿ ಪತ್ರಿಕೋದ್ಯಮಕ್ಕೆ ಹೋಗಬೇಕಾಯಿತು. ಸಿಂಗಲ್ ವುಮನ್ ಅದರಿಂದ ಬದುಕೋಕ್ಕೆ ಒಂದು ಉದ್ಯೋಗ ಬೇಕಾಗಿತ್ತು. ಹಾಗಾಗಿ ಪತ್ರಿಕೋದ್ಯಮಕ್ಕೆ ಹೋದೆ. ಆದರೆ ಎಲ್ಲಿ ಹೋದರೂ ಏನು ಮಾಡಿದರೂ 4 ಜನಕ್ಕೆ ಏನಾದರೂ ಸಹಾಯ ಆಗುವಂಥ ಮತ್ತು ಬದುಕು ಕಟ್ಕೊಳ್ಳೋಕ್ಕಾಗುವಂಥ ಕೆಲಸ ಮಾಡೋದು ನನ್ನ ಉದ್ದೇಶ. ಆದ್ದರಿಂದ ಪತ್ರಿಕೋದ್ಯಮದಲ್ಲೂ ನಾನು ಕೆಲವು ಪ್ರಯೋಗಗಳನ್ನು ಮಾಡಿದೆ. ಮತ್ತು ಬೀದಿ ನಾಟಕ ಕೇಳಿದ್ರಿ, ಅದು ನನ್ನ ಮಹತ್ವಾಕಾಂಕ್ಷೆಯ ಕೆಲಸ. ಕರ್ನಾಟಕದ ಸಂದರ್ಭದಲ್ಲಿ ಬೀದಿ ನಾಟಕ ಚಳವಳಿಯ ಹುಟ್ಟಾಕಿದವರೇ ನಾವು. ಅವರನ್ನ ಹೌದು, ಎಸ್ ಮೂರ್ತಿ ಅವರ ಆಕಾಶವಾಣಿ ತಂಡದ ಜೊತೆಯಲ್ಲಿದ್ದೆ ನಾನು. ನಾವು ನಾಟಕಗಳನ್ನು ಬರೆದ್ವಿ, ಬಹಳಷ್ಟು ಬೀದಿ ನಾಟಕಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಆಡಿಸಿದ್ವಿ. ನಾನು ಹೇಳೋದು ಅತಿಶಯೋಕ್ತಿ ಅಲ್ಲ ಅಂತ ನೀವು ಭಾವಿಸೋದಾದರೆ, ಆಗ ಇದ್ದ ಸರ್ಕಾರ ಬದಲಾಗಿ ಬೇರೊಂದು ಜನತಾ ಪಕ್ಷ ಅನ್ನೋದು ಒಂದು ಬರೋದಕ್ಕೆ ಎಲ್ಲೋ ಒಂದು ಕಡೆ ಬೀದಿ ನಾಟಕದ ಕಾಂಟ್ರಿಬ್ಯೂಷನ್ ಇತ್ತು ಅಂತ ಹೇಳೋಕ್ಕೆ ಇಷ್ಟ. ಬಹುಶಃ ಪತ್ರಿಕಾರಂಗ ಮತ್ತು ಈ ನಾಟಕಗಳು ಅಮೂಲಾಗ್ರ ಬದಲಾವಣೆಯನ್ನು ರಾಜಕೀಯ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮೂಡಿದ್ದಂತೂ ನಿಜ. ಅದು ಅತಿಶಯೋಕ್ತಿ ಖಂಡಿತ ಅಲ್ಲ. ಆ ಒಂದು ಕೊಡುಗೆಗೆ ನಿಮ್ಮಂಥವರ ಒಂದು ಕೊಡುಗೆ ತುಂಬ ಮುಖ್ಯ ಆಗಿದೆ. ಇಲ್ಲಿ ನನಗೆ ತುಂಬ ಕುತೂಹಲ ಅನಿಸೋದು ಅಂತಂದರೆ, ವಿಜಯಮ್ಮ ಅಂದ ತಕ್ಷಣ ಒಂದು ಸೂಕ್ಷ್ಮ ಸಂವೇದಿ ವ್ಯಕ್ತಿಯ ಜೊತೆಗೆ ಹರಿತವಾದಂತಹ ಮತ್ತು ನಿಷ್ಠುರವಾದ ವಿಷಯಗಳು ಕಂಡುಬರುತ್ತೆ. ಯಾವುದೇ ವೇದಿಕೆ ಇರ್ಬೋದು, ಬರಹ ಇರ್ಬೋದು, ನೀವು ಎಲ್ಲೂ ಕೂಡ ಈ 2 ಗೋಡೆಗಳ ಮಧ್ಯೆ ಅಥವಾ 2 ಮಾತನ್ನು ಆಡಲ್ಲ. ನಿಷ್ಠುರವಾದಿ ಇದೆ. ಈ ನಿಷ್ಠುರತೆ ನಿಮಗೆ ಅನೇಕ ಕಾಂಟ್ರವರ್ಸೀಸ್ನ ಅಂತ ಏನು ಹೇಳ್ತೀವಲ್ಲ, ಅದು ಮಹಿಳೆಯ ಸಾಹಿತಿಯಾಗಿ ಅಥವಾ ಒಬ್ಬ ಪತ್ರಕರ್ತೆಯಾಗಿ ಈ ಕಾಂಟ್ರವರ್ಸಿಯನ್ನು ಎದುರಿಸುವ ನಿಟ್ಟಿನಲ್ಲಿ ಮಹಿಳಾ ಲೋಕ ಹೇಗೆ ಸಿದ್ಧಗೊಳ್ಬೇಕು ಅಂತ ಕಿವಿ ಮಾತನ್ನು ಹೇಳಬೇಕು. ಅದು ಸಮಸ್ಯೆಗಳು ಯಾವಾಗಲೂ ಪರಿಹಾರದ ಜೊತೆಲೇ ಹುಟ್ಟುತ್ತವೆ ಅಂತ ನನ್ನ ನಂಬಿಕೆ. ಯಾವ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇರುತ್ತೆ. ಅದನ್ನು ಹುಡುಕಿಕೊಳ್ಳುವ ಪ್ರಯತ್ನ ಮಾಡಬೇಕು ಮತ್ತು ಆ ಸಮಸ್ಯೆ ಬಂದಾಗ ಕುಗ್ಗದೆ ಅದನ್ನು ಎದುರಿಸಿ ನಿಂತು ಪರಿಹಾರ ಹುಡುಕೋಬೇಕು. ಪರಿಹಾರಗಳು ಇದ್ದೇ ಇರ್ತವೆ. ಯಾವ ಸಮಸ್ಯೆನೂ ಸಮಸ್ಯೆಯಾಗಿಯೇ ಉಳ್ಕೊಳ್ಳಲ್ಲ. ಆದರೆ ಸಮಸ್ಯೆಯಾಗಿ ಉಳ್ಕೊಳ್ಳಲ್ಲ. ಆದರೆ ಅದನ್ನು ಎದುರಿಸುವಾಗ ಇರುವ ಮನೋಸ್ಥೈರ್ಯಗಳು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಹೀಗಾಗಿ ತಾವು ಒಬ್ಬ ಪತ್ರಕರ್ತೆಯಾಗಿ ಸಾಹಿತಿಯಾಗಿ ನಮ್ಮ ನೋಡುಗರಿಗೆ ತಾವು ಯಾವ ರೀತಿಯ ಒಂದು ಮನೋಭೂಮಿಕೆಯನ್ನು ಅಥವಾ ಮನೋಸಿದ್ಧತೆಯನ್ನು ಒಬ್ಬ ಮಹಿಳೆ ಅಥವಾ ಸಾಹಿತಿ ಸಿದ್ಧ ಮಾಡ್ಕೋಬೇಕು ಅಂತ ಅನಿಸುತ್ತೆ? ಬಂದದ್ದನ್ನು ಬಂದ ಹಾಗೆ ಎದುರಿಸ್ಕೊಂಡು ಹೋಗಬೇಕು. ನಾವು ಬದುಕಿನಲ್ಲಿ ಯಾರೂ ಒಂದು ಹೂವಿನ ಹಾಸಿಗೆ ಮೇಲೆ ಬದುಕು ಕಟ್ಕೊಳ್ಳೋಕ್ಕಾಗಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದು ದೊಡ್ಡದಿರ್ಬೋದು, ಒಂದು ಸಣ್ಣದಿರ್ಬೋದು. ಒಂದು ಯಾವಾಗಲೂ ಹೇಳ್ತಾರೆ, 2 ಗೆರೆಗಳಲ್ಲಿ ಒಂದೊಂದು ಸಣ್ಣದು ಮಾಡಬೇಕಾದ್ರೆ ಇನ್ನೊಂದೊಂದು ದೊಡ್ಡದು ಮಾಡಬೇಕು ಅಂತ. ಹಾಗೆ ಸಮಸ್ಯೆಗಳು ಎಲ್ರಿಗೂ ಇರುವಂಥದ್ದೇ. ಅದನ್ನು ಅದು ದಾಟುವವರೆಗೆ ಅದನ್ನು ಸಹನೆಯಿಂದ ಧರಿಸುವ ಶಕ್ತಿಯನ್ನು ಪಡ್ಕೋಬೇಕು. ಆ ದಿಟ್ಟತೆ ಬೇಕು. ಇಲ್ಲದಿದ್ದರೆ ಅಷ್ಟಕ್ಕೆ ನಾವು ಸಿನಿಕರಾಗೋದು, ಎಲ್ಲೋ ಒಂದು ಕಡೆ ಖಿನ್ನತೆಗೆ ಒಳಗಾಗೋದು, ಇಂಥವನ್ನ ಬಿಟ್ಟು ಬದುಕನ್ನು ಎದುರಿಸುವ ಶಕ್ತಿಯನ್ನು ಪಡ್ಕೋಬೇಕು. ಇದಕ್ಕಿಂತ ದೊಡ್ಡ ಸಮಸ್ಯೆ ಇರೋದು ಇದೆಯಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ. ಬಹುಶಃ ಯಾವುದೇ ಒಂದು ಸಾಹಿತ್ಯ ವಲಯ ಇರ್ಬೋದು, ಚಿತ್ರರಂಗ ಇರ್ಬೋದು, ನಾಟಕ ರಂಗ ಇರ್ಬೋದು, ಒಂದು ಉತ್ತುಂಗ ಸ್ಥಿತಿಯಲ್ಲಿ ಹೋದಾಗ ಅದನ್ನು ಎದುರಿಸುವಂಥ, ಅದನ್ನು ನಿರ್ವಹಿಸುವಂಥ ಶಕ್ತಿ ಎಲ್ಲೋ ಒಂದು ಕಡೆ ಕುಗ್ಗತ್ತೆ. ಅದನ್ನು ತಾವು ನಿರ್ವಹಿಸಿದವರು. ಅದಕ್ಕೆ ನಿಮ್ಮ ಒಂದಿಷ್ಟು ಮಾತುಗಳು ನಮ್ಮ ಕೇಳುಗರಿಗೆ, ನೋಡುಗರಿಗೆ ಒಂದು ಕಿವಿ ಮಾತಾಗ್ಬೋದು ಅಂತ. ಕುಗ್ಗುವ ಅಗತ್ಯ ಇಲ್ಲ ಅನಿಸುತ್ತೆ ನನಗೆ. ನಾನು ಕುಗ್ಗಲಿಲ್ಲ. ನನ್ನ ಬದುಕಿನಲ್ಲಿ ಬೇಕಾದಷ್ಟು ಏರುಪೇರುಗಳು ಇದ್ದವು. ಆದರೆ ಯಾವುದನ್ನು ನಾನು ಕುಗ್ಗಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಕುಗ್ಗಲಿಲ್ಲ ಅನ್ನೋದೇ ನಮ್ಮ ಗಟ್ಟಿತನವನ್ನು ಹೇಳುತ್ತೆ. ಹೆಣ್ಮಕ್ಕಳಿಗೆ ಕುಗ್ಗುವ ಅಷ್ಟು ದೌರ್ಬಲ್ಯ ಇರೋಲ್ಲ. ನಾನು ಯಾಕೆ ಕೇಳ್ತೀನಿ ಅಂತಂದರೆ, ನೀವು ಈ ಪತ್ರಿಕಾ ರಂಗ ಇರ್ಬೋದು ಅಥವಾ ಬೀದಿ ನಾಟಕ ರಂಗ ಇರ್ಬೋದು, ನೀವು ಪ್ರವೇಶ ಮಾಡಿದಾಗ ಇವೆಲ್ಲ ಪುರುಷ ಪ್ರಧಾನವಾದಂಥ ವಲಯಗಳು. ಅಲ್ಲಿ ಮಹಿಳೆಯ ಪ್ರವೇಶ ತುಂಬ ಮಿತಿಯ ಉಳ್ಳದಾಗಿತ್ತು. ಹೌದು. ಅಂಥ ನೆಲೆಯಲ್ಲಿ ನೀವು ಎದುರಿಸಿದಂಥ ಕಷ್ಟಗಳು ಅಥವಾ ಸವಾಲುಗಳು ಅಥವಾ ಕೌಶಲ್ಯ ಇದು ತುಂಬ ಭಿನ್ನವಾಗಿರುತ್ತೆ ಈಗಿನ ನೆಲೆಯಲ್ಲಿ ಮಾತನಾಡೋದಾದರೆ.
ಅದನ್ನು ಈಗಿನ ಪ್ರಸಂಗದಲ್ಲಿ ಹೌದು, ನೀವು ಹೇಳೋದು? ನಾನು ಪತ್ರಿಕೋದ್ಯಮಕ್ಕೆ ಹೋದಾಗ ನಾನಾಗಲೇ ಬರವಣಿಗೆಯಲ್ಲಿ ಸಾಕಷ್ಟು ಕಲ್ತ್ಕೊಂಡಿದ್ದೆ, ಇಲ್ಲ ಅಂತಲ್ಲ. ಆದರೆ ಯಾವ ಮಟ್ಟಕ್ಕಿತ್ತು ಅಂದರೆ, ಒಂದು ಸಭೆ ನಡೆಯುತ್ತೆ, ಒಂದು ದೀಪಾವಳಿ ಸಂಚಿಕೆಗೆ ಸಂಬಂಧಪಟ್ಟಂಗೆ ಒಂದು ಚರ್ಚೆ. ಬರವಣಿಗೆ ವಿಷಯ ಬಂದಾಗ ನನ್ನ ಸಂಪಾದಕರು ಅವರೆಲ್ಲರೂ ಬರೀತಾರೆ, ಯಾರೋ ಬರ್ಕೊಡ್ತಾರೆ, ಅವ್ರ ಹೆಸರು ಹಾಕ್ಕೋತಾರೆ ಎಂದು. ನಾನು ಅಲ್ಲಿ ಉದ್ಯೋಗದಲ್ಲಿದ್ದೀನಿ, ಅಸಿಸ್ಟೆಂಟ್ ಎಡಿಟರ್ ನಾನು. ನನಗೆ ಬಂದು ಪಟ್ಟ ಅದಾಗಿತ್ತು. ಯಾಕೆ ಅಂದರೆ, ನನ್ನ ಜೊತೆಯಲ್ಲಿದ್ದಂಥ ಸ್ನೇಹಿತರು ಪ್ರಸಿದ್ಧ ಸಾಹಿತಿಗಳಾಗಿದ್ದರು. ಅವರ ದೃಷ್ಟಿಯಲ್ಲಿ ಆ ಪ್ರಸಿದ್ಧ ಸಾಹಿತಿಗಳು ಬರ್ಕೊಟ್ಟು ಇವರು ಅದನ್ನು ಇಲ್ಲಿ ಪಬ್ಲಿಷ್ ಮಾಡ್ತಾರೆ ಅನ್ನೋ ಭಾವನೆ. ಅವಾಗ ನಾನು ಅವ್ರ ಎದುರಿಗೆ ಒಂದು ಚಾಲೆಂಜ್ ತೊಗೊಂಡೆ. ಈ ವಾರದ ಸುದ್ದಿಯನ್ನು ನಾನು ಬರಿಬೇಕಾಗಿದೆ. ನಾನು ವಾರದ ಸುದ್ದಿಯನ್ನು ಒಂದು ವಾರಕ್ಕೆ ಒಂದರಂಗೆ ಬೆಂಗಳೂರು ಪತ್ರ ಅಂತ ಬರೀತಾ ಇದ್ದೆ. ಅಲ್ಲೇ ಕೂತ್ಕೊಂಡು ಅವರ ಎದುರುಗಡೆನೇ ಆ ಟಿಪ್ಪಣಿಗಳಿಟ್ಕೊಂಡು ಬರೆದು ತೋರಿಸ್ದೆ. ಅಂದರೆ ಇಂಥ ಸವಾಲುಗಳು ನಮ್ಮ ಎದುರುಗಡೆ ಇರ್ತವೆ, ಅದನ್ನು ಅವಮಾನ ಅಂತ ಭಾವಿಸ್ದೆ. ಅದಕ್ಕಾಗಿ ಅಳ್ತಾ ಕೂತ್ಕೊಳ್ದೆ ಅವ್ರ ಎದುರುಗಡೆ ಸವಾಲು ತೊಗೊಂಡು ಬರೆದು ಅದನ್ನು ತೋರಿಸಿದ ಮೇಲೆ ಅಲ್ಲಿಂದ ಮುಂದೆ ನಾನು ಅವ್ರಿಗೆ ತಂಗಿಯ ಸಮಾನ ಆದೆ. ತಂಗಿ ವಿಜಯ ಅಂತಲೇ ಕರಿತಾ ಇದ್ದರು. ನೋಡಿ, ಇಂಥ ಸವಾಲುಗಳನ್ನು ತಾಳ್ಮೆಯಿಂದ, ಸಹನೆಯಿಂದ, ನಮ್ಮ ಓದಿನಿಂದ ಅದನ್ನು ಎದುರಿಸೋಕೆ ಸಾಧ್ಯ ಅನ್ನುವ ಈ ಸಾಧಕಿಯ ಮಾತುಗಳು ನಿಜಕ್ಕೂ ನಮಗೆ ಒಂದು ಪ್ರೇರಣಾ ಶಕ್ತಿಯಾಗಿ ನಿಲ್ಲುವಂಥದ್ದು. ಅಮ್ಮ, ನನಗೆ ಇನ್ನೊಂದು ಕುತೂಹಲ ಅನಿಸೋದು, ನಿಮ್ಮ ಈ ಶಿಷ್ಯ ವೃಂದ ಇದೆಯಲ್ಲ, ನಿಮ್ಮನ್ನು ನೆನಪಿಸ್ಕೊಳ್ಳೋದು ಹಾಗೇನೆ. ಅವರು ಎಲ್ಲರನ್ನೂ ಬೆನ್ನು ತಟ್ಟುವಂತಹ ಕೆಲಸ, ಪ್ರೀತಿಯಿಂದ, ಮಮತೆಯಿಂದ, ಕರುಣೆಯಿಂದ ಮಾತನಾಡುವ ಬಗೆ, ಮತ್ತು ಎಲ್ಲ ಹೆಣ್ಮಕ್ಳು ಹೀಗೇ ಮುಂದೆ ಬರಬೇಕು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ನೀವು ಅವರಿಗೆ ಕಿವಿ ಮಾತನ್ನು ಹೇಳಿ, ಕೈ ಹಿಡಿದು ಬೆನ್ನು ತಟ್ಟಿ ನಡೆಸುವ ಕ್ರಮ ಇದೆಯಲ್ಲ, ಅದು ಎಲ್ಲ ನಮ್ಮ ತಲೆಮಾರಿನ ಎಲ್ಲ ಜನರಲ್ಲಿ ನಿಮ್ಮ ಬಗ್ಗೆ ಇರುವಂಥ ಮಾತು. ಈ ಒಂದು ಶಕ್ತಿಗೆ, ನಿಮ್ಮಲ್ಲಿ ಹುದುಗಿದ ಈ ಶಕ್ತಿಗೆ ಕಾರಣ ಏನಿರ್ಬೋದು? ನನ್ನ ಬದುಕೆ ನನಗೆ ಪಾಠ ಕಲಿಸಿದೆ ಅಮ್ಮ. ನಾನು ಯಾವ್ಯಾವ ಬಗೆಯ ನಿಷ್ಠುರಗಳನ್ನು ಕಂಡನೋ, ಕಂಡಾಗ ಆ ಘಳಿಗೆಯಲ್ಲಿ ಮನಸ್ಸಿಗೆ ನೋವಾಯಿತೋ, ಆ ನೋವು ಇನ್ನೊಬ್ಬರಿಗೆ ಆಗಬಾರ್ದು ಅನ್ನುವ ಮನಸ್ಥಿತಿ ಇರೋದರಿಂದ ನಾನು ಎಲ್ಲ ಮಕ್ಕಳನ್ನು ಸಂತೈಸ್ತೀನಿ. ನನಗೆ ಹೊಟ್ಟೆಯಲ್ಲಿ ಹುಟ್ಟಿದವರು 2 ಮಕ್ಕಳಾದರೆ ಲೋಕ ತುಂಬ ಅಮ್ಮ ಅನ್ನುವ ಮಕ್ಕಳಿದ್ದಾರೆ. ತುಂಬ ಮಕ್ಕಳಿದ್ದಾರೆ ನನಗೆ. ವಯಸ್ಸಿನ ಅಂತರವನ್ನು ದಾಟಿ ನಾನು ಅಮ್ಮ ಆಗಿದ್ದೀನಿ. ಯಾಕೆ ಅಂದರೆ, ಆ ವಿಶ್ವಾಸವನ್ನು, ಪ್ರೀತಿಯನ್ನು ಅವರು ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ. ಈ ಅಮ್ಮ ಅನ್ನುವ 2 ಅಕ್ಷರದ ಪದಕ್ಕೆ ಬಹುಶಃ ವಯಸ್ಸಿನ ಅಂತರ ಇಲ್ಲ ಅಂತ ಭಾವಿಸ್ತಾ, ಇನ್ನು ನಿಮ್ಮ ಬರವಣಿಗೆಗೆ ಬರೋದಾದರೆ, ನೀವು ಪತ್ರಿಕಾ ರಂಗದಲ್ಲಿ ಬರೆಯುವ ಒಬ್ಬ ಅಂಕನಕಾರ್ತಿಯಾಗಿರ್ಬೋದು, ಅಥವಾ ವಿಷಯದ ಅನ್ವೇಷಣೆ ಇರ್ಬೋದು, ಸಂದರ್ಶನಕಾರ್ತಿಯಾಗಿ ಅನೇಕ ದಿಗ್ಗಜರನ್ನು ಮಾತನಾಡುವ ಅವಕಾಶ ನಿಮ್ಮ ಬದುಕಿನಲ್ಲಿ ಸಿಕ್ತು. ಆಮೇಲೆ ಸಾಹಿತ್ಯ ದಿಗ್ಗಜರೊಂದಿಗೆ ನಿಮ್ಮ ಒಡನಾಟ, ಮಾಸ್ತಿಯವರು ಇರ್ಬೋದು, ಗೋಕಾಕ್ ಅವರು ಇರ್ಬೋದು, ಹಾಮಾನಾಯಕರು ಇರ್ಬೋದು, ಅಂತ ದೊಡ್ಡ ದೊಡ್ಡ ದಿಗ್ಗಜರ ಜೊತೆಗೆ ತುಂಬ ನೇರ ಸಂಪರ್ಕಕ್ಕೆ, ಒಡನಾಟಕ್ಕೆ ಬಂದ್ರಿ. ವಿಶೇಷವಾಗಿ ರಾಜ್ಕುಮಾರ್, ಪಾರ್ವತಮ್ಮ ಅಂತವರ ಸಂದರ್ಶನಕ್ಕೂ ಕೂಡ ನೀವು ತಮ್ಮನ್ನು ತಾವು ತೊಡಗಿಸಿ, ಇವೆಲ್ಲವೂ ಲೇಖನವಾಗಿ ಬಂತು. ಆದರೆ ನಾನು ಇಲ್ಲಿ ಕೇಳುವ ಪ್ರಶ್ನೆ, ಈ ಸೃಜನ ಸಾಹಿತ್ಯ ಅಥವಾ ಸೃಜನಾತ್ಮಕ ಸಾಹಿತ್ಯ, ಇದರ ಬಗ್ಗೆ ನಿಮ್ಮ ನಿಲುವುಗಳೇನು? ನಿಲುವು ಅಂತ ಏನಿರುತ್ತಮ್ಮ, ಸೃಜನಶೀಲತೆ ಅನ್ನೋದು ಅದು ತಾನಾಗಿ ಉಕ್ಕಿ ಬರುವಂಥದ್ದು. ನಾನು ಒಬ್ಬ ಪತ್ರಕರ್ತೆಯಾಗಿ ಹೆಚ್ಚು ಸೃಜನಶೀಲ ಬರಹಗಳನ್ನು ಬರೆಯೋಕ್ಕೆ ಸಮಯ ಸಿಕ್ಕಿಲ್ಲ ನನಗೆ. ನನ್ನ ಬರವಣಿಗೆಗಳು ನೀವು ಇವಾಗಲೇ ಹೇಳಿದ ಹಾಗೆ ಸಂದರ್ಶನಗಳು, ಅಂಕಣ ಬರಹಗಳು, ಈ ತರಹದ್ದು ಹೆಚ್ಚು. ಮತ್ತು ಭಾಳ ಹೆಚ್ಚಂದರೆ ನಾಟಕಗಳನ್ನು ಬರೆದಿದ್ದೀನಿ. ನಾಟಕವೂ ಕೂಡ ಸೃಜನಶೀಲ ಸಾಹಿತ್ಯದಲ್ಲೇ ಬರುವಂಥದ್ದು, ಅದು ಕೂಡ. ಅಂದರೆ ನಾನು ಸೃಜನಶೀಲ ಸಾಹಿತಿ ಅಂತ ಹೇಳ್ಕೊಳ್ಳುವಂಥ ಮಹತ್ವದ ಬರವಣಿಗೆಗಳನ್ನು ಬರೆದಿದ್ದೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಹಾಗೆ ಗುರುತಿಸಿದವರು ಹೇಳಿದರೆ ಅದು ಸಂತೋಷ. ಬಸವಣ್ಣನವರ ಮಾತು ನಿಮ್ಮ ಮಾತಿನಿಂದ ನೆನಪಾಗುತ್ತೆ, ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ, ಅಂದರೆ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅನ್ನುವ ಈ ತಿಳಿಯ ಒಂದು ವ್ಯಕ್ತಿತ್ವ ನಿಮ್ಮಲ್ಲಿ ಎದ್ದು ಕಾಣುತ್ತೆ. ನೀವು ಹೇಳಿದ್ರಿ ಬೀದಿ ನಾಟಕಗಳ ಇದರಲ್ಲಿ ಮದುವೆಯಾಗಿ ಮಕ್ಕಳಾಗಿ ಮಗನ ಮದುವೆಯಲ್ಲಿ ನಿಮ್ಮ PhD ಪದವಿ ಬರುತ್ತೆ, ಶ್ರೀರಂಗರ ಕುರಿತ ನಿಮ್ಮ ಅದರ ಬಗ್ಗೆ. ನನಗೆ ಓದಬೇಕು ಅನ್ನೋದು ಒಂದು ಹವ್ಯಾಸ. ನಾನು ಅದರಿಂದ ಏನೋ ಮಹತ್ವದನ್ನು ಪಡ್ಕೊಳ್ತೀನಿ ಅಂತ ನಾನು
ಮಾಡಿದ್ದಲ್ಲ. ಏನೋ ಎಲ್ಲರೂ ಏನೋ ಹೇಳ್ತಾರಲ್ಲ ಕಾಲೇಜ್ ಹೇಗಿರುತ್ತೆ ಅಂತ. ಹಾಗಾಗಿ ಹೈಸ್ಕೂಲ್, ನನ್ನ ಮಕ್ಕಳು ಹೈಸ್ಕೂಲ್ ಓದುವಾಗ ನಾನು ಕಾಲೇಜಿಗೆ ಸೇರಿಕೊಂಡೆ, ಸಂಜೆ ಕಾಲೇಜಿಗೆ. ಸಂಜೆ ಕಾಲೇಜಿಂದ ನಾನು ಡಿಗ್ರಿ ಆಯಿತು ಅಲ್ಲಿ. ಡಿಗ್ರಿ ಆದಮೇಲೆ ಭಾಳ ವರ್ಷ ಸುಮ್ಮನೆ ಇದ್ದೆ. ಅಂದರೆ ನನಗೆ ಪತ್ರಿಕೋದ್ಯಮದ ಮತ್ತು ಈ ಬೀದಿ ನಾಟಕ, ನಾನು ಒಂದು ಸ್ವಲ್ಪ ಹೇಳಿ ಕೇಳಿ ಚಳುವಳಿ ಹೋರಾಟಗಳಲ್ಲಿ ಭಾಗವಹಿಸೋದ್ರಿಂದ ಸದಾ ಬ್ಯುಸಿಯಾಗಿರ್ತಿದ್ದೆ. ನನಗೆ ಓದೋಕ್ಕೆಲ್ಲ ಸಮಯ ಇಲ್ಲ, ಮತ್ತು ಓದು ನನಗೆ ಬೇರೆ ಏನನ್ನು ಕೊಡುತ್ತೆ ಅನ್ನುವ ಭಾವನೆಯೂ, ಅಂದರೆ ಡಿಗ್ರಿಗಳು ಇರಲಿಲ್ಲ. ಅಂದರೆ ಯಾವ್ದಾದ್ರು ಉದ್ಯೋಗದಲ್ಲಿದ್ದರೆ ಪ್ರಮೋಷನ್ ಸಿಗುತ್ತೆ ಅಂತಾರಲ್ಲ, ಹಾಗೇನಿರಲಿಲ್ಲ ಪತ್ರಿಕೋದ್ಯಮದಲ್ಲಿ. ಹಾಗಾಗಿ ನಾನು ಓದೋದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೆ ನೀವು ಹೇಳ್ದಂಗೆ ನನ್ನ ಮಿತ್ರರಾದ ಹಾಮನಾಯಕರು ಒಂದೇ ಸಮ ಗಂಟು ಬಿದ್ದರು ಅಂತ ಹೇಳ್ಬೋದು. ನೀವು MA ಕಟ್ಟಿ, ನೀವು MA ಕಟ್ಟಿ ಅಂತ. ನೀವು ಕಟ್ತಿರೋ, ನೀವು ಫಾರಮ್ ತುಂಬಿಸ್ತಿರೋ, ಇಲ್ಲ ನಾನು ತುಂಬಿಸಿ ಹಾಕಲೋ ಅಂತ ಅಷ್ಟು ಇದು ಮಾಡಿದ್ರು. ಅವ್ರು ಹೇಳಿದ ಮೇಲೆ ನಾನು MA ಕಟ್ಟಿದೆ. 2 ವರ್ಷ MA ಆಯಿತು. ನೀವು ಹೇಳ್ದಂಗೆ ನನ್ನ ಮಗನ ಮದುವೆ ದಿನ ಒಂದು ಟೆಲಿಗ್ರಾಮ್ ಬರುತ್ತೆ, ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೀರಿ. ಅದಾದಮೇಲೆ ಸುಮ್ಮನೆ ಇದ್ದರೂ ಬಿಡಲಿಲ್ಲ. ಮತ್ತು ಹಾಮನಾಯಕರು ಬಲವಂತ ಮಾಡಿ ನಾನೇ ಗೈಡ್ ಆಗ್ತೀನಿ, ನೀವು PhD ಮಾಡಿ ಅಂದರು. ನನ್ನ ಅತ್ಯಂತ ಪ್ರೀತಿಯ ಆತ್ಮೀಯ, ನನ್ನ ಎಲ್ಲವೂ ಸಮಸ್ತವೂ ಆದಂಥ ಶ್ರೀರಂಗರು, ಅವ್ರ ಜೊತೆ ನಾನು ಭಾಳ ಒಡನಾಟ ಇತ್ತು. ಅವ್ರಿಗೂ ನನ್ನ ಬಗ್ಗೆ ಭಾಳ ಪ್ರೀತಿ ಇದ್ದಿದ್ದರಿಂದ ಅವರು ನನ್ನ ನಾಟಕಗಳ ಬಗ್ಗೆನೇ ಮಾಡು ಅಂತ ಅವಕಾಶ ನೋಡಿ. ಹಾಗಾಗಿ ನಾನು ಅವರ ನಾಟಕಗಳ ಬಗ್ಗೆ ಒಂದು PhD ಮಾಡಿದೆ. ಹಾಮನಾಯಕರು ಗೈಡ್ ಆದರೂ ಆ ಗೈಡು ಮಾಡುವಷ್ಟು ಅವರಿಗೆ ಬಿಡುವಿಲ್ಲ ಪಾಪ. ಅವರು ಗುಲ್ಬರ್ಗ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆದರು, ಇದೆಲ್ಲ. ಆಮೇಲೆ ನನಗೆ ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದ HS ರಾಘವೇಂದ್ರ ರಾವ್ ಅವರು ಸಹಾಯ ಮಾಡಿದರು. ಮತ್ತು ಆಲೋಚನೆಗಳು ಒಂದೇ ಸಮ ಇರಲ್ಲ. ಹಾಮನಾಯಕರ ಥಾಟ್ಸ್ ಬೇರೆ, ನನ್ನ ಥಾಟ್ಸ್ ಬೇರೆ. ಹೀಗಾಗಿ PhD ಗೈಡೆನ್ಸು ಅನ್ನೋದನ್ನು ಭಾಳ, ಅದೊಂದು ನಾವು ಒಂದು ಹೆಸರಿಗೆ ಆಯ್ತು ಹೊರತು ನಿಜವಾದ ಗೈಡು HS ರಾಘವೇಂದ್ರ ರಾವ್ ಅವರು. ಈ ಶ್ರೀರಂಗರ ಈ ನಾಟಕಗಳ ಬಗ್ಗೆ ತಾವು PhD ಮಾಡಿದ ನಂತರ ಇದರ ಪ್ರಭಾವ ನಿಮ್ಮ ಬೀದಿ ನಾಟಕಗಳ ರಚನೆಯಲ್ಲಿ ಏನಾದರೂ ಸಹಾಯ ಆಯಿತಾ? ಇಲ್ಲ, ಅಷ್ಟೊತ್ತಿಗಾಗಲೇ ನಾವು ಬೀದಿ ನಾಟಕ ಮಾಡ್ತಾಯಿದ್ವಿ. 1974ರಿಂದ ಬೀದಿ ನಾಟಕ ಮಾಡ್ತಾ. ನನಗೆ PhD ಬಂದಿದ್ದು 90ಸಲ್ಲಿ. PhDಗೆ ಅದು ಏನಾದರೂ ಪೂರಕ ಆಯಿತಾ? ಇಲ್ಲ, ಹಾಗೇನಾಗಲ್ಲ. ಅದು ಬೇರೆ, ಇದು ಪೂರ್ತಿ ಅಕಾಡೆಮಿಕ್ ಆದ್ದು. ಅದು ಜನಸಮೂಹದಲ್ಲಿ ಸೇರಿಕೊಳ್ಳುವಂಥದ್ದು. ನಾವು ಸಮುದಾಯದ ಭಾವನೆಗಳಿಗೆ, ಸಮುದಾಯದ ಬೇಡಿಕೆಗಳಿಗೆ ಸ್ಪಂದಿಸೋದ್ರಲ್ಲೇ ಹೆಚ್ಚು ಆಸಕ್ತರು. ತಾವು ತುಂಬ ಸೂಕ್ಷ್ಮವಾಗಿ ಹೇಳಿದ್ರಿ ಸೃಜನ ಮತ್ತು ಸೃಜನೇತರ ಸಾಹಿತ್ಯದ ಕುರಿತು. ಹಾಗಿರುವಾಗ ಎಲ್ಲ ಬರೆಯದ್ದು ಕೂಡ, ಎಲ್ಲ ಬರವಣಿಗೆಯೂ ಕೂಡ ಸಾಹಿತ್ಯ ಆಗತ್ತಾ? ಹೇಗೆ ನಿಮ್ಮ ದೃಷ್ಟಿಯಲ್ಲಿ ಏನು ಸಾಹಿತ್ಯ ಅಂದರೆ? ಆಗಿಸುವ ಪ್ರಯತ್ನ ಇರುತ್ತೆ, ಸಾಹಿತ್ಯ ಆಗಿಸುವ ಪ್ರಯತ್ನ ಇರುತ್ತೆ. ಅದು ಒಂದು ಸಣ್ಣ ವರದಿಯಾದರೂ ಕೂಡ ನಮ್ಮಲ್ಲಿ ಸಾಮಾನ್ಯವಾಗಿ ಚರ್ಚೆ ಆಗ್ತಾ ಇರುತ್ತೆ. ಅವರು ತುಂಬ ಒಳ್ಳೆಯ ವರದಿಗಾರ ಅಂತೀವಿ. ಯಾಕಂತೀವಿ ಹೇಳಿ? ಅಂದರೆ ಆ ಬರಹದಲ್ಲಿ ಆ ಥರದ ಒಂದು ಸೆಳೆತ ಇರುತ್ತೆ. ಆ ದೃಷ್ಟಿಯಿಂದ ಒಂದು ಬರವಣಿಗೆ ಅನ್ನೋದು, ಸಾಹಿತ್ಯ ಅನ್ನೋದು ಒಂದು ಏನೋ ಪ್ರತ್ಯೇಕವಾದ ದಂತಗೋಪುರದಲ್ಲಿ ಕೂತ್ಕೋಬೇಕಾದ ಅಗತ್ಯ ಇಲ್ಲ. ಅದು ಜನಸಾಮಾನ್ಯರನ್ನು ತಲುಪುವುದು ಬಹಳ ಮುಖ್ಯ ಆಗಿರುತ್ತೆ. ಏನಂದರೆ ಸಾಹಿತ್ಯದಲ್ಲಿ ಬರುವ ಹಾಗೆ ರೂಪಕಗಳೋ, ಪ್ರತಿಮೆಗಳೋ, ಮತ್ತೊಂದು ವರದಿಗಾರಿಕೆಯಲ್ಲಿರೋದಿಲ್ಲ. ಹಾಗಾಗಿ ಕೆಲವು ಸಲ ಅದು ಶುಷ್ಕ ಅನ್ನಿಸ್ಬೋದು. ಆದರೆ ಯಾವುದು ಹೆಚ್ಚು ಸಂವಹನ ಆಗುತ್ತೆ, ಮನಸ್ಸು ಒಂದು ವರದಿಯನ್ನು ಓದಿ ನನಗೆ ಕಣ್ಣೀರು ಬರೋದಕ್ಕೆ ಸಾಧ್ಯ ಆದರೆ, ಅಥವಾ ನನ್ನ ಮನಸ್ಸು ಅದಕ್ಕಾಗಿ ಕರಗೋಕ್ಕೆ ಸಾಧ್ಯ ಆದರೆ, ಅದನ್ನು ಒಳ್ಳೆಯ ಬರಹ ಅಂತಲೇ ಹೇಳ್ಬೇಕು. ನಿಮ್ಮ ಜೀವನಕ್ಕಾಗಿ ನೀವು ಪತ್ರಿಕೋದ್ಯಮವನ್ನು ತಗೊಂಡ್ರಿ, ಹವ್ಯಾಸಕ್ಕಾಗಿ ಬರವಣಿಗೆಯನ್ನು ತಗೊಂಡ್ರಿ, ಪ್ರೀತಿಗಾಗಿ ಸಂಗೀತ, ಕಮಲಾ ಮೂರ್ತಿ ಅವರ ಜೊತೆಗೆ ಒಂದು ಹಾಡನ್ನು ಏನಾದರೂ ಹೇಳ್ಬೋದಾ? ಇಲ್ಲ, ಭಾಳ ಕಾಲ ಆಯಿತು, ಈಗ ಹಾಡೆಲ್ಲ ಬರಲ್ಲ. ಯಾಕೆಂದರೆ ನಿಮ್ಮ ಸಂಗೀತವೂ ಕೂಡ ನಿಮ್ಮ ಕ್ಷೇತ್ರ ಆಯಿತು. ಅದಾದ ನಂತರ ನಿಮ್ಮ ಒಂದು ಒಟ್ಟಾರೆ ವ್ಯವಸ್ಥೆಯಲ್ಲಿ ಸಂದರ್ಶನಗಳು ನಿಮ್ಮ ಮೇಲೆ ತುಂಬ ಪ್ರಭಾವ ಬೀರಿದಂಥದ್ದು. ಈ ಎಲ್ಲ ಕ್ಷೇತ್ರದಲ್ಲಿ ಪ್ರಥಮ ಮಹಿಳೆಯಾಗಿ ನೀವು ಗಟ್ಟಿಯಾಗಿ ನಿಲ್ಲೋಕೆ ನಿಮ್ಮ ಯಾವ ಗುಣ ಕಾರಣ ಆಗಿರ್ಬೋದು ಅಂತ ನಿಮ್ಮನ್ನೇ ನೀವು? ನಿಲ್ಲುವ ಗುಣ, ಎದುರಿಸುವ ಗುಣ ಮತ್ತು ಸಹಿಸುವ ಗುಣ. ಈಗ ನಿಮ್ಮ ಆತ್ಮಚರಿತ್ರೆಗೆ
ಕುದಿ ಹೆಸರು ಬರೋದಾದರೆ ಇತ್ತೀಚಿನ ಸಾಹಿತ್ಯ ಪರಂಪರೆಯಲ್ಲಿ ಅಥವಾ ಸಾಹಿತ್ಯದ ಘಟ್ಟಗಳನ್ನು ನೋಡಿದಾಗ ಅನೇಕ ಮಹಿಳಾ ಸಾಹಿತಿಗಳು ತಮ್ಮ ಆತ್ಮಚರಿತ್ರೆಗಳನ್ನು ಆತ್ಮಕಥೆಗಳನ್ನು ಹೇಳ್ತಾ ತಮ್ಮ ತನ್ನತನವನ್ನು ತಮ್ಮ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಹೇಳ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಮ್ಮ ಪ್ರತಿಭಾ ನಂದಕುಮಾರ್ ಅವರ ಅನುದಿನದ ಅಂತರಗಂಗೆ ಇರ್ಬೋದು, ಇಂದಿರಾ ಲಂಕೇಶ್ ಅವರ ಕೃತಿ ಇರ್ಬೋದು, ಆಮೇಲೆ ಭಾರ್ಗವಿ ನಾರಾಯಣರ ಒಂದು ಕೃತಿ ಇರ್ಬೋದು, ಅನೇಕ ಆತ್ಮಚರಿತ್ರೆಗಳು ಮಹಿಳಾ ಚರಿತ್ರೆಗಳು ಬರ್ತಾ ಇವೆ. ನಿಮ್ಮ ಕುದಿ ಹೆಸರು ಈ ಒಂದು ಕೃತಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂಥದ್ದು. ಈ ಕುದಿ ಹೆಸರಿನ ಪರಿಮಳ ಎಂಥದ್ದು, ಬಿಸಿ ಎಂಥದ್ದು, ಮತ್ತು ಆ ಒಂದು ಫ್ಲೇವರ್ ಅಂತ ಕರಿತೀವಲ್ಲ, ಅದು ಎಂಥದ್ದು ಅಮ್ಮ? ಅದು ಅನುಭವಿಸಿದವರೇ ಹೇಳಬೇಕು. ಆದರೆ ಇಷ್ಟು ಹೇಳಬಲ್ಲೆ, ಅದು ಬರೀ ನನ್ನ ಕಥೆ ಅಲ್ಲ, ನನ್ನ ಹಾಗೆ ಕಷ್ಟಗಳ ಕೋಟಲೆಯಲ್ಲಿ ಎದ್ದು ಬಂದು ಬದುಕು ಕಟ್ಟಿಕೊಂಡ ಅಸಂಖ್ಯಾತ ಮಹಿಳೆಯರ ಕಥೆ. ಹಾಗಾಗಿ ಅದು ಯಾರು ಓದ್ತಾರೋ ಅವರೆಲ್ಲರೂ ಅದಕ್ಕೆ ಸ್ಪಂದಿಸಿದ್ದಾರೆ. ಅದು ಗಂಡು ಹೆಣ್ಣು ಅಂತ ಏನು ಲಿಂಗಭೇದ ಇಲ್ಲ. ಅದಕ್ಕೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲ ಗಂಡಸರು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ. ಹೆಣ್ಣು ಮಕ್ಕಳಂತೂ ಆ ಕಷ್ಟದಲ್ಲೇ ಮಿಂದು ಎದ್ದು ಬರ್ತಾ ಇರ್ತಾರೆ. ಮತ್ತು ಲೋಕ ಒಂದು ಅಭಿಪ್ರಾಯವನ್ನು ರೂಢಿಸಿಬಿಟ್ಟಿದೆ ಹೆಣ್ಮಕ್ಕಳಲ್ಲಿ. ಸ್ವಂತದ ಅಭಿಪ್ರಾಯಗಳನ್ನು, ಕೌಟುಂಬಿಕ ಸಮಸ್ಯೆಗಳನ್ನು ಆದಷ್ಟು ಮುಚ್ಚಿಡಬೇಕು ಅಲ್ವಾ, ಕುಟುಂಬ ಗುಟ್ಟಾಗಿರಬೇಕು ಅಂತ ಹೇಳ್ತಾರಲ್ಲ. ಆ ಗುಟ್ಟಿನಲ್ಲಿ ಇದ್ದು ಅವ್ರು ಬೆಂದು ಸಾಕಾಗಿರ್ತಲ್ಲ, ಅಂಥವರು ಓದಿದಾಗ ಎಲ್ಲೋ ಒಂದು ಕಡೆ ಅವರ ಅಭಿಪ್ರಾಯಗಳನ್ನೇ ನಾನು ಹೇಳ್ತಾ ಇದ್ದೀನಿ ಅಂತ ಅನಿಸಿದೆ. ಹಾಗಾಗಿ ಅದು ನನ್ನ ಕಥೆ ಮಾತ್ರ ಅಲ್ಲ, ಅಸಂಖ್ಯಾತ ಹೆಣ್ಣು ಮಕ್ಕಳ ಕಥೆ. ಅದಕ್ಕಾಗಿ ಆ ಕುದಿ ಹೆಸರು ಇದೆಯಲ್ಲ, ಅದು ಎಲ್ಲರ ಬದುಕಿನ ಸಂಕಷ್ಟಗಳನ್ನು, ಹೋರಾಟಗಳನ್ನು ತಮ್ಮದಾಗಿಸಿಕೊಳ್ಳುವಂಥ ಒಂದು ಪ್ರಯತ್ನ. ಆದರೆ ಇದು ಆತ್ಮಕಥೆ ಅಂತ ಬಂದಾಗ ಅದರಲ್ಲಿ ಪಾರದರ್ಶಕತೆ ಮತ್ತು ಪ್ರಾಮಾಣಿಕತೆಯ ನೆಲೆಗಳು ಬೇಕಾಗತ್ತೆ, ಅಥವಾ ಸತ್ಯ ಶೋಧನೆ ಬೇಕಾಗತ್ತೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ? ಕುದಿ ಹೆಸರಿನ ಮಟ್ಟಿಗೆ ಹೇಳುವುದಾದರೆ, ಒಂದೇ ಒಂದು ಅಕ್ಷರವೂ ಸುಳ್ಳಲ್ಲ, ಒಂದೇ ಒಂದು ಘಟನೆಯೂ ಹುಸಿಯಲ್ಲ, ಯಾವ ವೈಭವೀಕರಣವೂ ಇಲ್ಲ, ಅಪ್ರಾಮಾಣಿಕತೆ ಇಲ್ಲವೇ ಇಲ್ಲ. ಅದರಲ್ಲಿ ಮಾಡಿರುವ ಒಂದೇ ಒಂದು ಸಹಜವಾಗಿ ನುಗ್ಗುವ ಕೋಪವನ್ನು ಶಾಂತವಾಗಿಸಿಕೊಂಡು ಯಾರನ್ನೂ ದೂಷಿಸದ ಹಾಗೆ, ಎಲ್ಲಕ್ಕೂ ಒಂದು ಕಾರಣ ಇದೆ, ಎಲ್ಲ ತಪ್ಪಿಗೂ ಎಲ್ಲ ನೆಪ್ಪಿಗೂ ಒಂದು ಕಾರಣ ಇದೆ, ಎಲ್ಲ ವ್ಯಕ್ತಿಯ ಅವನು ಮಾಡುವ ಕೆಲಸಗಳ ಹಿಂದೆ ಯಾವುದೋ ಒಂದು ಅಗೋಚರವಾದ ಕಾರಣ ಇದೆ ಅನ್ನುವ ನೆಲೆಯಲ್ಲಿ ಎಲ್ಲವನ್ನು ಒಳ್ಳೆಯದಾಗಿ ಕಾಣುವ, ಅದು ಏನು ನಡೀತೋ ಅದಕ್ಕೊಂದು ಕನ್ನಡಿ ಹಿಡಿಯುವ ಪ್ರಯತ್ನ ಅಲ್ಲಿದೆ. ಬಹುಶಃ ಆ ಮಾತು ಖಂಡಿತ ನಿಜ. ಆ ಕುದಿ ಹೆಸರು ನಿಜಕ್ಕೂ ಹಲವಾರು ಸಾಹಿತ್ಯ ಆಸಕ್ತರ ಮನಸ್ಸನ್ನು ಈಗಾಗಲೇ ಗೆದ್ದುಬಿಟ್ಟಿದೆ ಅಂತ ಒಂದು ಒಳ್ಳೆಯ ಕೃತಿಯನ್ನು ಕೊಟ್ಟಿದ್ದಕ್ಕಾಗಿ, ಮತ್ತು ಆ ಕೃತಿಗೆ ನಿಮಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸಿಕ್ಕಿದ್ದಕ್ಕಾಗಿ ಮತ್ತೊಮ್ಮೆ ಗುರು ಕಾರ್ಯಕ್ರಮ ನೋಡುಗರ ಪರವಾಗಿ ತಮಗೆ ಇನ್ನೊಂದು ಸಲ ಅಭಿನಂದನೆಗಳನ್ನು ಹೇಳ್ತೀನಿ. ಈಗ ಮತ್ತೆ ನಾವು ನಿಮ್ಮ ಸಾಹಿತ್ಯದ ಒಂದು ಪಯಣಕ್ಕೆ ಬರಹಕ್ಕೆ ಬರೋದಾದರೆ ಬರಹ ಅಂತ ತಗೊಂಡಾಗ ನಮ್ಮ ಬದುಕಿಗೆ ಅಥವಾ ಸಂಘರ್ಷಕ್ಕೆ, ಅಭಿವ್ಯಕ್ತಿಗೆ ಎಷ್ಟು ಒಂದು ಮುಖ್ಯ ಅಂತ ತಮಗನ್ಸುತ್ತೆ? ಅಲ್ಲ, ಬರಹ ಒಂದನ್ನೇ ತಗೊಳ್ಬೇಕು ಅಂತಿಲ್ಲ. ಒಬ್ಬರಿಗೆ ಸಂಗೀತ ಇರ್ಬೋದು, ಒಬ್ಬರಿಗೆ ನೃತ್ಯ ಇರ್ಬೋದು, ಒಬ್ಬರಿಗೆ ಪೇಂಟಿಂಗ್ ಇರಬಹುದು. ನಾವು ಬರಹವನ್ನು ತಗೊಂಡ್ವಿ ಅಷ್ಟೇ. ಅಂದರೆ ಬರಹ ಪ್ರತಿಯೊಂದು ಕೂಡ ಒಂದು ಮನಸ್ಸಿನ ದುಗುಡವನ್ನು ಬಿಡುಗಡೆ ಮಾಡುತ್ತೆ, ಭಾವನೆಗಳನ್ನು ಬಿಡಿಸಿಡುತ್ತೆ, ಮತ್ತು ಇನ್ನೊಂದು ಹಾಗೇ ಯೋಚಿಸುವ ಮನಸ್ಸಿಗೆ ಅದು ಸಂವಹನವನ್ನು ಮಾಡುತ್ತೆ. ಹಾಗಾಗಿ ಸಹಸ್ರಾರು ಓದುಗರಿಗೆ ಅದು ಎಲ್ಲೋ ಒಂದು ಕಡೆ ತಟ್ಟತ್ತಲ್ಲ, ಆ ದೃಷ್ಟಿಯಿಂದ ಬರಹ ಮುಖ್ಯ ಆಗಿರುತ್ತೆ. ಪೇಂಟಿಂಗು ಹಾಗೇ ಇರುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಆ ಕೃತಿಯನ್ನು ರಚಿಸಿದವನಿಗೆ ಒಂದು ಬಿಡುಗಡೆ ಕೂಡ ಆಗಿರ್ಬೋದು. ಅಂದರೆ ಬರಹ ಬಿಡುಗಡೆಯ ಇನ್ನೊಂದು ಆಯಾಮ ಅಂತಲೇ ಹೇಳ್ತೀರ, ಅನ್ಕೋಬಹುದು. ನೀವು ಪತ್ರಿಕೆ, ನಾಟಕ, ಸಾಹಿತ್ಯ ಇದ್ರ ಜೊತೆಗೆ ಇಳಾ ಪ್ರಕಾಶನವನ್ನು ಮಾಡಿ ತಾವೇ ಪ್ರಕಾಶಕ್ಕೆ ಹಾಕ್ತೀರ. ಅಂದರೆ ಬೇರೆ ಬರಹಗಾರರಿಗೂ ಕೂಡ ಒಂದು ಸೂರನ್ನು, ಒಂದು ನೆಲೆಯನ್ನು ಕೊಡುವ ನಿಟ್ಟಿನಲ್ಲಿ ಇದನ್ನು ಮಾಡ್ತೀರಾ. ಅದರ ಬಗ್ಗೆ ಒಂದೆರಡು ಮಾತು.
ಇಳಾ ಮುದ್ರಣ ನಾನು ಪ್ರಾರಂಭ ಮಾಡಿದ್ದು ಇಳಾ ಮುದ್ರಣ. ಅದು ನಾನು ನಿಮ್ಗಾಗಲೇ ಹೇಳಿದ ಹಾಗೆ ಚಳವಳಿಗಳಲ್ಲಿ ಭಾಳ ತೊಡಗಿದವಳು. ಈ ಚಳವಳಿಗಳಲ್ಲಿ ತೊಡಗಿದ್ರಿಂದ ನನಗೇನಾಗ್ತಿತ್ತು ಅಂದರೆ, ನನ್ನ ವ್ಯವಸ್ಥೆ ಒಂದು ವೇಳೆ ನನ್ನ ನಿಲುವಿಗೆ ವಿರುದ್ಧವಾಗಿ ನನ್ನನ್ನು ಕೆಲಸದಿಂದ ತೆಗೆದು ಬಿಡಬಹುದು ಅನ್ನುವ ಒಂದು ಆತಂಕ ಇತ್ತು. ಹಾಗಾಗಿ ನಾನು ಕೆಲಸ ಹೋಗ್ಬಿಟ್ರೆ ನಾನು 2 ಮಕ್ಕಳಿಗೆ ಬೆಳೆಸಬೇಕು, ಓದಿಸ್ಬೇಕು. ಆ ಆತಂಕದ ಹಿನ್ನೆಲೆಯಲ್ಲಿ ನಿಜ ಹೇಳಬೇಕಂದ್ರೆ, ನಾವು ತುರ್ತು ಪರಿಸ್ಥಿತಿಯ ದಿನಗಳಲ್ಲಿ ನಾಟಕಗಳನ್ನು ಮಾಡುವ ಮೂಲಕ, ಹೋರಾಟಗಳನ್ನು ಮಾಡುವ ಮೂಲಕ ತುಂಬ ಕೆಲಸ ಮಾಡಿದ್ವಿ. ನಾನು ಪಟ್ಟಾಭಿರಾಮ್ ರೆಡ್ಡಿಯವರು, ಸ್ನೇಹಲತಾ ರೆಡ್ಡಿಯವರು, ಜಾರ್ಜ್ ಫರ್ನಾಂಡಿಸ್ ಅವರು, ಇವ್ರುಗಳ ಜೊತೆ ಕೆಲಸ ಮಾಡಿದವಳು. ಹೀಗಾಗಿ ಎಲ್ಲೋ ಒಂದು ಕಡೆ ನನ್ನ ಕೆಲಸ ಹೋಗಿಬಿಡುತ್ತೆ ಅನ್ನುವ ಒಂದು ಆತಂಕ ಹುಟ್ಟಿತು. ಅದು ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಕೂಡ 1976. ಆ ಸಮಯದಲ್ಲಿ ನಾನು ಬ್ಯಾಂಕಿಂದ ಲೋನ್ ತೊಗೊಂಡು ಒಂದು ಪ್ರಿಂಟಿಂಗ್ ಪ್ರೆಸ್ ಹಾಕಿದೆ. ನನ್ನ ಕಾವ್ಯನಾಮ ಇಳಾ ಮುದ್ರಣ ಅಂತ ಹೆಸರಿಟ್ಟೆ. ಅಲ್ಲಿ ಪ್ರಕಾಶನ ಸಹಜವಾಗಿಯೇ ಮಾಡ್ಕೊಂಡು ಬಂದೆ. ಇಳಾ ಮುದ್ರಣ ಅನ್ನೋದು ಒಂದು ಮುದ್ರಣಾಲಯ, ಅನೇಕರಿಗೆ ಉದ್ಯೋಗ ಕೊಟ್ಟಿದೆ. ಇವತ್ತು ತುಂಬ ಪ್ರಸಿದ್ಧರಾಗಿರುವ ಅನೇಕರು ಅಲ್ಲಿ ಬಂದು ಕೆಲಸ ಮಾಡಿದ್ದಾರೆ. ಅಲ್ಲಿ ಬಂದು ಯಾರೂ ಕೆಲಸ ಇಲ್ಲ ಅಂತಂದು ಬಂದವ್ರಿಗೆ ಯಾರಿಗೂ ನಾನು ಆಚೆ ಕಳಿಸೇ ಇರಲಿಲ್ಲ. ಅವರೆಲ್ಲರೂ ಅಲ್ಲಿ ಕೆಲಸ ಮಾಡಿದ್ದಾರೆ, ಇವತ್ತು ದೊಡ್ಡ ದೊಡ್ಡವರಾಗಿದ್ದಾರೆ. ಮತ್ತು ಅನೇಕರಿಗೆ ನೆರಳಾಗಿದ್ದು ಅಲ್ಲದೆ ಅದು ಒಂಥರ ಒಂದು ಸಾಹಿತ್ಯದ ಒಂದು ಅಡ್ಡ ಅಂತಾರಲ್ಲ, ಒಂದು ಚಾವಡಿ ಸಾಹಿತ್ಯದ ಚಾವಡಿ ಥರ ಇತ್ತು. ಅಲ್ಲಿ ಅನಂತಮೂರ್ತಿಯವ್ರು ಬರೋರು, ಲಂಕೇಶ್ ಬರೋರು, ಬೇರೆ ಬೇರೆ ಎಲ್ಲ ಹಿರಿಯ ಸಾಹಿತಿಗಳು, ಕಿರಿಯ ಸಾಹಿತಿಗಳು ಎಲ್ಲರೂ ಬರೋರು. ನೀವು ಆಗಲೇ ಹೇಳಿದಂಗೆ ನನಗೆ ಮಾಸ್ತಿಯವರು, ವಿ ಸೀತಾರಾಮಯ್ಯನವರು, ಈ ಥರದ ಅನೇಕರು, ಗೋಕಾಕರು ನನ್ನ ಮಗನ ಮದುವೆ ಮಾಡಿಸಿದ್ರು. ಈ ಥರದ ಎಲ್ಲ ಹಿರಿಯ ಕಿರಿಯ ಸಾಹಿತಿಗಳು ಅಲ್ಲಿ ಬರ್ತಾಯಿದ್ರು. ಮತ್ತು ಅನೇಕ ರೀತಿಯಲ್ಲಿ ಮುಂದಿನ ಕಾರ್ಯಚಟುವಟಿಕೆಗಳ ಬಗ್ಗೆ, ಚಳುವಳಿಗಳ ಬಗ್ಗೆ, ಬರಹಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅಲ್ಲಿ ನಡೆದಷ್ಟು ಚರ್ಚೆಗಳು ಮತ್ತು ರೂಪುಗೊಂಡ ಬೇರೆ ಕಾರ್ಯಕ್ರಮಗಳು ಪ್ರಾಯಶಃ ಇನ್ನೆಲ್ಲೂ ಆಗಿರಲಿಕ್ಕಿಲ್ಲ. ಮತ್ತು ಅದರ ಜೊತೆಗೆ ನಾವು ಬಾಗಿಲು ಹಾಕ್ಕೊಂಡು ರಾತ್ರಿ ಪೊಲೀಸ್ನವ್ರು ಬಂದರೆ ಸಿಕ್ಕಾಕೊಳ್ದಂಗೆ ರಾತ್ರಿ ಹೊತ್ತು ಕೂಡ ನಾವು ಬೇಕಾದಷ್ಟು ಪ್ರಿಂಟ್ ಮಾಡಿದ್ದಿದೆ, ಕೆಲಸ ಮಾಡಿದ್ದಿದೆ. ಸ್ನೇಹಲತಾ ಅಂತ ಹೇಳಿದೆ ನಾನು. ಸ್ನೇಹಲತಾ ಅವರ ಡೈರಿಯನ್ನು ರಾತ್ರಿ 12 ಗಂಟೆ ರಾತ್ರಿಲಿ ಕಂಪೋಸ್ ಮಾಡಿಸ್ತಿದ್ದೆ. ಇಂಥ ಅನೇಕ ಕೆಲಸಗಳನ್ನು ಮಾಡಿದ ಸಮಾಧಾನ ಇದೆ ಇಳಾ ಮುದ್ರಣಕ್ಕೆ. ಪ್ರಕಾಶನವೂ ಕೂಡ ತುಂಬ ಒಳ್ಳೊಳ್ಳೆಯ ಪುಸ್ತಕಗಳನ್ನು ನಾವು ಮಾಡಿದ್ವಿ. ಅಮ್ಮ, ಪ್ರಶಸ್ತಿಗಳನ್ನು ಇವಾಗ ಬೆನ್ನತ್ತಿ ಹೋಗುವ ಸಂದರ್ಭ ನಮ್ಮ ತಲೆಮಾರಲ್ಲಿ ನೋಡಿರ್ತೀವಿ. ನೀವು ಬಂದಂಥ ಪ್ರಶಸ್ತಿಗಳನ್ನು ಅಷ್ಟೇ ಮಧುರವಾಗಿ, ಮೃದುವಾಗಿ ತಿರಸ್ಕರಿಸಿದ್ದುಂಟು. ಅದು ಯಾಕೆ ಅಂದರೆ, ಎಲ್ಲೋ ನನಗೆ ಮೊದಲು ಬಂದಿದ್ದು ನನ್ನ ಬಂದರು ಅನ್ನುವ ಬೀದಿ ನಾಟಕಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆವಾಗ ಹಮನಾಯಕರು, ಎಸ್ ಶೇಷಗಿರಿರಾಯರು ಅವರೆಲ್ಲ ಇದ್ದಂಥ ಇದು. ಆಗ ನಾನು MA ಓದ್ತಾ ಇದ್ದೆ, ನೀವು ಹೇಳ್ದಂಗೆ. ಆ ಸಮಯದಲ್ಲಿ ಪ್ರಶಸ್ತಿ ಅನೌನ್ಸ್ ಆದಾಗ ನಾನು ಹೇಳಿದ್ದು, ಜನ ಸಮುದಾಯ ನನ್ನ ಬೀದಿ ನಾಟಕವನ್ನು ನೋಡಿ ಕೊಡಬಹುದಾದ ಎಲ್ಲ ಪ್ರಶಸ್ತಿಯನ್ನೂ ಕೊಟ್ಟಿದೆ, ವ್ಯವಸ್ಥೆ ಕೊಡುವ ಯಾವ ಪ್ರಶಸ್ತಿಯೂ ನನಗೆ ಬೇಡ ಅಂತ. ಆದರೆ ಅವರುಗಳು ಬೇರೆ ಥರದಲ್ಲಿ ಒತ್ತಾಯ ಎಲ್ಲ ಮಾಡಿದ್ಮೇಲೆ ಆಮೇಲೆ ನಾನೇನು ಅಂದ್ಕೊಂಡೆ, ಯಾರು ಆಯ್ಕೆ ಸಮಿತಿಯಲ್ಲಿರ್ತಾರೆ ಆ ಸಾಹಿತಿಗಳಿಗೆ ಗೌರವ ಕೊಡಬೇಕಾದ ಕರ್ತವ್ಯ. ಆದ್ದರಿಂದ ಅವರು ಕೊಡುವಂಥ ಫಲಪುಷ್ಪಗಳನ್ನು ಮಾತ್ರ ತಗೊಂಡು ಹಣ ತಗೊಳ್ಳಿಲ್ಲ. ಅದೇ ಪದ್ಧತಿಯನ್ನು ಮುಂದೆಯೂ ನಡೆಸ್ಕೊಂಡು ಬಂದೆ. ಸರ್ಕಾರ ಕೊಡುವ ನೇರವಾಗಿ ಕೊಡ್ತಾರಲ್ಲ ಕೆಲವು ದೊಡ್ಡ ಪ್ರಶಸ್ತಿಗಳಿದೆಯಲ್ಲ, 3 ಲಕ್ಷ, 4 ಲಕ್ಷ, 7 ಲಕ್ಷ, ಆ ಪ್ರಶಸ್ತಿಗಳನ್ನು ಮಾತ್ರ ತುಂಬ ನಿಷ್ಠುರವಾಗಿ ಸರ್ಕಾರದ ಪ್ರಶಸ್ತಿಗಳನ್ನು ಬೇಡ ಅಂತ ಹೇಳಿದೆ. ಅಕಾಡೆಮಿಗಳು ಇಂಥವು ಕೊಟ್ಟಾಗ ಆ ಆಯ್ಕೆ ಸಮಿತಿಯನ್ನು ಗೌರವಿಸಿ ಅವರು ಕೊಡುವ ಇದನ್ನು ತಗೊಳ್ತೀನಿ. ನೀವು ಹೇಳಿದ ಹಾಗೆ ಈಚೆಗೆ ತಗೊಂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮಾತ್ರ ಹಣ ತೆಗೆದಿಟ್ಟಿದ್ದೀನಿ. ಅದು ಒಂದು ಯೋಗ್ಯವಾದ ಕಾರಣಕ್ಕೆ ಕೊಟ್ಟುಬಿಡ್ತೀನಿ. ನೋಡಿ, ಅದರಲ್ಲೂ ಕೂಡ ಆದರ್ಶ ಗುಣಗಳನ್ನು, ವಿಶಿಷ್ಟ ವ್ಯಕ್ತಿತ್ವವನ್ನು ಮೆರೆಯುವಂಥ ಹಿರಿಯತನ ನಮ್ಮ ಇವತ್ತಿನ ಲಿಟರರಿ ಗುರು ಕಾರ್ಯಕ್ರಮದ ಅತಿಥಿಯದ್ದು. ಅಮ್ಮ, ಇಲ್ಲಿವರೆಗೂ ನೀವು ತಮ್ಮ ಇಡೀ ಬದುಕನ್ನು
ಈ ಕುದಿ ಹೆಸರನ್ನು ಅರ್ಧ ಗಂಟೆಗೆ ತಂದಿಡೋದು ತುಂಬ ಕಷ್ಟದ ಕೆಲಸ. ಆದರೂ ಸಣ್ಣ ಒಂದು ಪ್ರಯತ್ನವನ್ನು ನಾವು ಈ ಕಾರ್ಯಕ್ರಮದ ಈ ಅಂಗಳದಲ್ಲಿ, ಚಂದನದ ಅಂಗಳದಲ್ಲಿ ಮಾಡಿದ್ದೀವಿ ಅನ್ನುವ ಒಂದು ಸಣ್ಣ ಒಂದು ವಿಶ್ವಾಸ ನನಗಿದೆ. ಕೊನೆಯದಾಗಿ ನಮ್ಮ ಸಾಹಿತ್ಯಾಸಕ್ತರಿಗೆ, ಪ್ರೇಮಿಗಳಿಗೆ ತಾವು ಕಿವಿ ಮಾತನ್ನು ಹೇಳೋದಾದರೆ? ಕಿವಿ ಮಾತನ್ನು ಹೇಳುವಷ್ಟು ದೊಡ್ಡವಳಲ್ಲ, ಆದರೆ ಇಷ್ಟೇ ಹೇಳಬಲ್ಲೆ, ಪ್ರೀತಿ ಕೊಡೋಣ, ಪ್ರೀತಿ ತಗೊಳ್ಳೋಣ, ಲೋಕದಲ್ಲಿ ಮನುಷ್ಯರಾಗಿ ಬದುಕೋಣ. ಎಲ್ಲ ದ್ವೇಷ, ಭಿನ್ನತೆ ಭಾವ, ಗಂಡು ಹೆಣ್ಣು, ಕೋಮುಗಲಭೆಗಳು ಈ ಎಲ್ಲವನ್ನು ದಾಟಿ ನಾವು ಮನುಷ್ಯರಾಗಿ ಇರೋಣ ಅನ್ನೋದಷ್ಟೇ ನನ್ನ ಅಪೇಕ್ಷೆ. ನೀವು ಇದನ್ನು ಒಪ್ಕೊಳ್ತೀರಿ ಅಂತ 100ಕ್ಕೆ 100ರಷ್ಟು. ನಿಮ್ಮ ಪ್ರೀತಿಗೆ ಶರಣು. ನಮಸ್ಕಾರ.